ಮಾಗಡಿ ಪಟ್ಟಣದ ಚೈತನ್ಯ ಆಸ್ಪತ್ರೆಯ ವೈದ್ಯರು ಮತ್ತು ಆಡಳಿತ ಮಂಡಳಿಯವರ ನಿರ್ಲಕ್ಷ್ಯದಿಂದ ನನ್ನ ತಾಯಿಯು ಮೃತಪಟ್ಟಿದ್ದು, ನನ್ನ ತಾಯಿಯ ಸಾವಿಗೆ ಕಾರಣೀಕರ್ತರಾದ ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ವೈದ್ಯರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಮೃತ ತಾಯಿಯ ಸಾವಿಗೆ ನ್ಯಾಯ ಸಿಗುವವರೆಗೂ ಯಾವುದೇ ಕಾರಣಕ್ಕೂ ಆಸ್ಪತ್ರೆಯನ್ನು ತೆರೆಯಲು ಬಿಡೋದಿಲ್ಲ ಅಂತ ಪ್ರಥಮ ದರ್ಜೆ ಗುತ್ತಿಗೆದಾರ ಕೆಂಪರಾಜ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಚೈತನ್ಯ ಆಸ್ಪತ್ರೆಯ ಮುಂಭಾಗ ಬುಧವಾರ ನಡೆಸಿದ ಪ್ರತಿಭಟನೆ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಮಾನ್ಯ ನೆಗಡಿ ಕೆಮ್ಮಿನಿಂದ ಬಳಲ್ತಾ ಇದ್ದ ನನ್ನ ತಾಯಿ ವೆಂಕಟಲಕ್ಷ್ಮಮ್ಮ ಅವರನ್ನ ಅಕ್ಟೋಬರ್ 20ರಂದು ಚೈತನ್ಯ ಖಾಸಗಿ ಆಸ್ಪತ್ರೆಗೆ ತಪಾಸಣೆಗೆ ಬಂದ ವೇಳೆ ವೈದ್ಯೆ ಡಾಕ್ಟರ್ ಪುಷ್ಪಾಂಜಲಿ ಎನ್ನುವರು 3 ಹೈ ಡೋಸಸ್ ಚುಚ್ಚುಮದ್ದನ್ನು ನೀಡಿದ ಕೆಲವೇ ನಿಮಿಷದಲ್ಲಿ ನನ್ನ ತಾಯಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು, ಇಂತಹ ನಕಲಿ ಆಸ್ಪತ್ರೆಗಳ ಅವಶ್ಯಕತೆ ನಮ್ಮ ಮಾಗಡಿ ಜನತೆಗೆ ಇಲ್ಲ ಅಂತ ಕಿಡಿಕಾರಿದರು. ನಮ್ಮ ತಾಯಿಯ ಸಾವಿಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಅಲ್ಲೂ ನಮಗೆ ನ್ಯಾಯ ಸಿಗದೇ ಇದ್ದರೆ ಲೋಕಾಯುಕ್ತಕ್ಕೆ ದೂರನ್ನು ನೀಡ್ತೇವೆ. ನಮ್ಮ ತಾಯಿಯ ತೆರೆಯಲು ಬಿಡೋದಿಲ್ಲ. ಇದಕ್ಕಾಗಿ ಯಾವುದೇ ಹೋರಾಟಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದರು. ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಚೈತನ್ಯ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ಅವರು ಮಾತನಾಡಿದರು. ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ನನ್ನ ತಾಯಿ ಸಾವನ್ನಪ್ಪಿದ್ದಾರೆ ಅಂತ ಕೆಂಪರಾಜ್ ದೂರು ನೀಡಿದ್ದು, ಈ ಆಸ್ಪತ್ರೆಗೆ ಪರವಾನಗಿ ನೀಡಿದ್ದು ಚಿಕಿತ್ಸೆ ನೀಡಿರುವ ವೈದ್ಯರು MBBS ವೈದ್ಯರು ಅಂತ ತಿಳಿದು ಬಂದಿದೆ ಎಂದರು. ಚೈತನ್ಯ ಆಸ್ಪತ್ರೆಯಿಂದ ರೋಗಿಗಳಿಗೆ ದೊರಕುವ ಸೌಲಭ್ಯಗಳ ಬಗ್ಗೆ ಮತ್ತು ಚಿಕಿತ್ಸೆ ನೀಡಲು ಬರುವ ವೈದ್ಯರ ಸಂಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ಮತ್ತೊಮ್ಮೆ ಆಸ್ಪತ್ರೆಯನ್ನು ಮುಚ್ಚಲು ಆದೇಶಿಸಿದವರೆಗೂ ಪರಿಶೀಲನೆ ಪ್ರಕರಣವನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಂದ ತನಿಖೆಯನ್ನು ನಡೆಸಿ ಖಂಡಿತವಾಗಿ ಒದಗಿಸುವ ಕೆಲಸವನ್ನು ಮಾಡಲಾಗುವುದು ಅಂತ ಭರವಸೆ ನೀಡಿದರು. ತಾಲೂಕಿನಲ್ಲಿ 45 ಖಾಸಗಿ ಆಸ್ಪತ್ರೆಗಳಿದ್ದು, ಖಾಸಗಿ ಆಸ್ಪತ್ರೆಯವರು KPME ನೋಂದಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಎಲ್ಲರೂ ಕಾಣುವಂತೆ ಹಾಕಬೇಕು. ಪರವಾನಗಿ ಇಲ್ಲದೆ ಆಸ್ಪತ್ರೆಯನ್ನು ತೆರೆಯಲು ಅವಕಾಶ ಕೊಡುವುದಿಲ್ಲ. ಒಂದು ವೇಳೆ ಅನಧಿಕೃತವಾಗಿ ಚಿಕಿತ್ಸೆ ನೀಡುತ್ತಿರುವ ಬಗ್ಗೆ ನಮ್ಮ ಗಮನಕ್ಕೆ ತಂದರೆ ಸೂಕ್ತ ಕ್ರಮವನ್ನು ಕೈಗೊಂಡು ಮುಲಾಜಿಲ್ಲದೆ ಅಂತಹ ಆಸ್ಪತ್ರೆಗಳನ್ನು ಮುಚ್ಚಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಈ ವೇಳೆ ಮೃತ ವೆಂಕಟಲಕ್ಷ್ಮಮ್ಮ ಅವರ ಕಿರಿಯ ಪುತ್ರ ಶಂಕರ್, ಮೊಮ್ಮಗ ಮೂರ್ತಿ, ಮುಖಂಡರಾದ BT ನಾರಾಯಣ್, ಗುಣಶೇಖರ, ಮುನಿಸ್ವಾಮಿ, ಲೋಕೇಶ್, ದೊಡ್ಡಯ್ಯ, ದೊಡ್ಡಿ ಲಕ್ಷ್ಮಣ ಸೇರಿದಂತೆ ಮೃತರ ಸಂಬಂಧಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನನ್ನ ತಮ್ಮ ಇಲ್ಲಿ ಕರ್ಕೊಂಡಿದ್ದಾನೆ. ಆ ಅಮ್ಮ ಏನು ನಮ್ಮ ಅಮ್ಮನಿಗೆ ECG ಮಾಡಬೇಕಾಗಿತ್ತು, ಚೆಸ್ಟ್ ಎಕ್ಸ್ರೇ ಮಾಡಬೇಕಾಗಿತ್ತು, ಏನೂ ಮಾಡಿಲ್ಲ. ಡೈರೆಕ್ಟ್ರು ಡೆರಿಫಿಲಿನ್ನು, ಆನ್40, HCAT 3 ಇಂಜೆಕ್ಷನ್ ಕೊಟ್ಬಿಟ್ಟು ನಮ್ಮ ತಾಯಿ ಇಲ್ಲೇ ಕಲೆಕ್ಷನ್ ಆಗಿದ್ದಾರೆ. ನಮ್ಮ ತಾಯಿ ಸಾವಿಗೆ ನೇರ ಚೈತನ್ಯ ಆಸ್ಪತ್ರೆ ಡಾಕ್ಟ್ರು ಮತ್ತು ಅವರ ಆಡಳಿತ ಸಿಬ್ಬಂದಿ ವರ್ಗ ನೇರ ಕಾರಣರಾಗಿದ್ದಾರೆ. ದಯವಿಟ್ಟು ಈಗ DHO ಬಂದಿದ್ದಾರೆ, ನಮ್ಮ ತಾಯಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಾವು ಹೋಗ್ತಾ ಇದ್ದೀವಿ. ಮತ್ತು ಈ ಹಾಸ್ಪಿಟಲ್ನ ಇವತ್ತಿಂದ